ಮ್ಯಾರೇಜ್ ನಂತರ ಎಷ್ಟೋ ರಿಲೇಶನ್‌ಶಿಪ್ಪು ಹಾಳಾಗ್ತವೆ. ಸೊ, ಹಾಳಾಗ್ಲಿಕ್ಕೆ ಏನು ಕಾರಣ ಆಕ್ಚುಲಿ? ಇವತ್ತು ಸುಮಾರು ಕಾರಣಗಳು ಅವ್ರಿಗೂ ಗೊತ್ತಿರುತ್ತೆ. ಅವರಲ್ಲಿ ಸುಮಾರು ಚೇಂಜಸ್‌ಗಳು ನಡೀತಾ ಇರತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾಕೆ ಮದುವೆಗಿನ್ನ ಮುಂಚೆ ತುಂಬಾ ಚೆನ್ನಾಗಿರ್ತಾರೆ. ಆಫ್ಟರ್ ದ ಮ್ಯಾರೇಜ್ ಯಾಕೆ ಅಷ್ಟು ರಿಲೇಶನ್‌ಶಿಪ್ ಹಾಳಾಗ್ತಾ ಬರುತ್ತೆ? ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಸ್ಟಾರ್ಟಿಂಗಲ್ಲಿ ತುಂಬಾನೇ ಏನಂತ ಹೇಳಿದ್ರೆ ಅವರ್ಸ್ ಗಟ್ಟಲೆ ಎಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಏನಾಗುತ್ತೆ, ಸೊ ಮ್ಯಾರೇಜ್ ನಂತರ ಫ್ಯಾಮಿಲಿ, ಸ್ಟ್ರೆಸ್ಸು, ವರ್ಕು ಇದೆಲ್ಲ ಅವ್ರಿಗೆ ಮಧ್ಯೆ ಇರೋದ್ರಿಂದ ಆ ಒಂದು ಕಮಿಟ್ಮೆಂಟ್ ಆಗಿ ಟೈಮ್ ಕೊಡ್ಲಿಕ್ಕೆ ಆಗ್ತಿರಲ್ಲ. ಸೊ ದಟ್ಸ್ ವೈ ಏನಾಗುತ್ತೆ ಅವರಿಬ್ಬರ ಮಧ್ಯೆ ಒಂದು ಆಟೋಮೆಟಿಕ್ ಗ್ಯಾಪ್ ಕಾಣ್ಲಿಕ್ಕೆ ಶುರುವಾಗತ್ತೆ. ಈಗ ಶುರುವಾತಲ್ಲಿ ಏನಾಗತ್ತೆ, ತುಂಬಾ ವರ್ಕ್ ಇದ್ರೂ ಕೂಡ ಪರ್ಟಿಕ್ಯುಲರ್ ಒಂದು ಟೈಮ್ ಕೊಡ್ತಾ ಇದ್ರು. ಬಟ್ ಈಗ ಟೇಕ್ ಇಟ್ ಈಸಿ ತಗೊಳ್ತಾರೆ ಬಿಕಾಸ್ ಆಫ್ ಓನ್ ಅಂದರೆ ನಮ್ಮ ಸ್ವಂತ ಆಗಿದ್ದಾರಲ್ಲ ಅಂತ ಹೇಳಿಬಿಟ್ಟು ಏನಾಗುತ್ತೆ, ಸೊ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕಡೆ ಹೋಗ್ತಿರ್ಬೇಕಾದ್ರೆ ಆ ಗ್ಯಾಪ್ ಕಾಣುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ಪ್ಲಸ್ ಫೀಲಿಂಗ್ಸು ಇದು ಎರಡೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸ್ಪಾನ್ಸಿಬಿಲಿಟಿಯಿಂದ ಬಂದಾಗ ಒಂದು ಒಳ್ಳೆ ಲೈಫ್ನ ಕೊಡಬೇಕು, ನಾವು ಹಿಂಗೆ ಬದುಕಬೇಕು ಅಂತ ಬಂದಾಗ ಆ ಎಕ್ಸ್ಪೆಕ್ಟೇಷನ್ ಅದ್ರ ಮುಖಾಂತರ ವರ್ಕ್ ಮಾಡಬೇಕಾಗತ್ತೆ, ಹೋಗಬೇಕಾಗತ್ತೆ ಇಬ್ರು ಕೂಡ. ಸೊ ಅವಾಗ ಇಬ್ರ ಮಧ್ಯ ಏನಾಗುತ್ತೆ, ಒಂದು ಗ್ಯಾಪ್ ಕಾಣ್ಲಿಕ್ಕೆ ಶುರು ಆಗುತ್ತೆ. ಸೊ ಇಟ್ಸ್ ಕಾಮನ್. ಬಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಬೇರೆ ಥರದ ಡೈವರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ದೀವಿ, ಬಟ್ ಆ ರೆಸ್ಪಾನ್ಸಿಬಿಲಿಟಿಗಳನ್ನ ಅರ್ಥ ಮಾಡ್ಕೋಬೇಕು ಇಬ್ರು. ಆವಾಗ ಓಕೆ, ಮೊದಲಿನ ಥರ ಹಿಂಗೆ ಆಗದೆ ಇರೋದಕ್ಕೆ ಕಾರಣ ನಮ್ಮ ವರ್ಕ್ ಕಂಡೀಷನ್ಸ್ ಆ್ಯಂಡ್ ವರ್ಕ್ ಸ್ಟೈಲ್ ಆ್ಯಂಡ್ ನಾವು ಇರ್ತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ಲೈಕ್ ಒಳ್ಳೆ ಹೋಮ್, ಒಳ್ಳೆ ಕಾರ್, ಒಳ್ಳೆ ಮನೆ, ಸೊ ಈ ಥರ ಲಕ್ಸುರಿ ಸ್ವಲ್ಪ ಮಾಡ್ಕೋಬೇಕು ಅಂತ ಹೊರಟಿದ್ದೀವಿ. ಸೊ ಗ್ಯಾಪ್ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ರಿಯಲ್ ರೆಸ್ಪಾನ್ಸಿಬಿಲಿಟಿ ಹೊರಗೆ ಬರ್ತಾ ಇರುತ್ತೆ. ಸೊ ಶುರುವಾತಲ್ಲಿ ಏನಂತ ಹೇಳಿದ್ರೆ ಒಂದು ಕದ್ದು ಮುಚ್ಚಿ ಫೋನ್ ಮುಖಾಂತರ ಮಾತಾಡ್ಕೊಳ್ತೀವಿ, ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಿರಲ್ಲ. ಈಗ ಏನಾಗುತ್ತೆ, ನಿಜವಾದ ರೆಸ್ಪಾನ್ಸಿಬಿಲಿಟಿ ಕಡೆ ನಾವು ಹೋಗ್ತಿರ್ಬೇಕಾದ್ರೆ ಇಲ್ಲಿ ಟೈಮ್ ಕೊಡೋದನ್ನ ಕಡಿಮೆ ಮಾಡ್ತೀವಿ. ಸೊ ಆ ಟೈಮ್ ಕೊಡೋದನ್ನ ಕಡಿಮೆ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಸಹಜವಾಗಿ ಟೈಮ್ ಕೊಡದೇ ಇದ್ದಾಗ ಗ್ಯಾಪ್ನೆಸ್ ಕಾಣಕ್ಕೆ ಶುರು ಆಗುತ್ತೆ. ಅಲ್ಲಿ ರಿಯಲ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಎಲ್ಲೋ ಮೋಟಿವೇಶನಲ್ ಥರ ಮಾತಾಡಿ, ಸೊ ಏನೋ ಒಂದು ಮಾತಾಡ್ತಾ ಅದನ್ನ ಇದು ಮಾಡ್ತಾ ಹೋಗ್ತೀವಿ. ಸೊ ಇದು ಆ್ಯಕ್ಚುಲಿ ಇರುವಂಥದ್ದು. ರಿಯಲ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಆ ಗ್ಯಾಪ್ ಕಾಣಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀನು ಅರ್ಥ ಮಾಡ್ಕೋ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತಲ್ಲ, ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಒಂದು ಮೇನ್ ರೀಸನ್, ಒಂದು ಆಫ್ಟರ್ ದ ಮ್ಯಾರೇಜ್ ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಚೇಂಜ್ ಆಗ್ಲಿಕ್ಕೆ ಕಾರಣ. ಅಂದರೆ ಒಬ್ಬರೇ ಅರ್ಥ ಮಾಡ್ಕೊಂಡ್ರೆ ಸಾಕಾಗಲ್ಲ ರಿಲೇಷನ್ಶಿಪ್ಪಲ್ಲಿ, ಇಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನೀನೇ ಅರ್ಥ ಮಾಡ್ಕೊ ಅಂತ ಬಂದಾಗ ಅದೇನಾಗುತ್ತೆ, ನಾನು ಕರೆಕ್ಟ್ ಇದ್ದೀನಿ, ನೀನು ಸರಿ ಇಲ್ಲ, ಅದನ್ನ ತೋರಿಸ್ಕೊಡುತ್ತೆ. ಅಲ್ಲ, ಅದು ಇಬ್ರು ಅರ್ಥ ಮಾಡ್ಕೋಬೇಕು. ಪ್ರೆಸೆಂಟ್ ನಿನ್ನ ಸಿಚುವೇಶನ್, ನನ್ನ ಸಿಚುವೇಶನ್ ಆ್ಯಂಡ್ ಇಬ್ಬರು ಸಿಚುವೇಶನ್ಸ್ ಆ್ಯಂಡ್ ಮನೆ ಸಿಚುವೇಶನ್ ಹಿಂಗೆ ಮಾತಾಡಿದಾಗ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪಾಸಿಬಿಲಿಟಿ ಇದೆ. ಬಟ್ ಏನಾಗುತ್ತೆ, ನೀನು ಅಷ್ಟೇ ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸ್ಟಾರ್ಟ್ ಆದರೆ ಅಲ್ಲಿ ಜಗಳಗಳು ಕಾರಣ ಆಗುತ್ತೆ, ಮನಸ್ತಾಪಗಳು ಒಡೆಯುವಂಥ ಸಾಧ್ಯತೆ ಇರುತ್ತೆ. ಅವಾಗ ಮನಸ್ಥಿತಿ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಓನ್ ಪರ್ಸನ್ಸ್ ಅಂತ ಒಂದು ಟೇಕ್ ಇಟ್ ಈಸಿ ಫೀಲಿಂಗ್ ಬಂದ್ಬಿಡುತ್ತೆ. ಅವಾಗ ಓನ್ ಪರ್ಸನ್ಸ್ ಅಂತ ಬಂದಾಗ ಬಿಡು ನಮ್ಮ ಜೊತೆಗೆ ಇರ್ತಾರೆ, ಎಲ್ಲಿ ಹೋಗ್ತಾರೆ. ಅವಾಗ ಓನ್ ಆಗಿರಲ್ಲ, ಇನ್ನೂ ಜಸ್ಟ್ ಮದುವೆನೂ ಆಗಿರಲ್ಲ, ಲವ್ ಒಂದು ಕಾಲಲ್ಲಿ ಇರ್ತಾರೆ. ಅವಾಗ ಕಾಲು ಮೆಸೇಜ್ ಓನ್ ಮಾಡ್ಕೊಳ್ಳೋಕೆ ತುಂಬ ಪ್ರಯತ್ನ. ಓನ್ ಆದಮೇಲೆ ಟೇಕ್ ಇಟ್ ಈಸಿ ಇದು ಒಂದು ಒನ್ ಆಫ್ ದ ರೀಸನ್. ತುಂಬ ಜನ ಇದನ್ನ ಮಾಡ್ತಾರೆ. ಬಟ್ ನಾನು ಹೇಳೋದು ರೆಸ್ಪಾನ್ಸಿಬಿಲಿಟಿ ಒಟ್ಟಿಗೆ ಮತ್ತೆ ಅದೇ ಥರದೊಂದು ಫೀಲಿಂಗಲ್ಲಿ ಹೋಗ್ಬೇಕು. ಸೊ ಶುರುವಾತಲ್ಲಿ ಏನಿದ್ವಲ್ಲ, ಸೊ ಆ ಫೀಲಿಂಗಲ್ಲಿ ನಾವು ಮೂವ್ ಆಗ್ತಿದ್ರೆ ಚೆನ್ನಾಗಿರುತ್ತೆ. ಬಟ್ ಎಷ್ಟೋ ಜನ ಈ ಮಿಸ್ಟೇಕ್ಸ್ ಮಾಡೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಫಿನಾನ್ಷಿಯಲ್ ಆ್ಯಂಡ್ ಫ್ಯಾಮಿಲಿ ಪ್ರೆಷರ್ ಇಂಪ್ಯಾಕ್ಟ್ ಮಾಡುತ್ತೆ. ಇಷ್ಟೋ ಏನಂತ ಹೇಳಿದ್ರೆ ಫಿನಾನ್ಷಿಯಲ್ ಕಂಡೀಷನ್ ಸರಿ ಇಲ್ದಿರ್ಬೇಕಾದ್ರೆ ಅದನ್ನ ಸರಿಪಡಿಸ್ಕೋಬೇಕು ಅಂತ ಆ ಪ್ರೆಷರ್ ಫ್ಯಾಮಿಲಿ ಪ್ರೆಷರಲ್ಲಿ ವರ್ಕ್ ಮಾಡ್ತಾ ಈ ಕಡೆ ಫ್ಯಾಮಿಲಿನೇ ಮರೆಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆವಾಗಲೂ ಕೂಡ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜೊತೆಗಿರೋರು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಜೊತೆಗಿರೋರು ಆ್ಯಕ್ಚುಲಿ ಅರ್ಥ ಮಾಡ್ಕೋಬೇಕು, ಓಕೆ ಫೈನ್, ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ, ಸೊ ಅದು ಸ್ಟ್ರೆಸ್ ಇದೆ ಅವರಿಗೆ, ಹಂಗಾಗಿ ಅದನ್ನು ರೈಟಾಗಿ ಅರ್ಥ ಮಾಡ್ಕೊಳ್ದೆ ಹೋದಾಗ ಮನಸ್ಥಿತಿ ಬದಲಾಗುತ್ತೆ. ಆವಾಗ ಸೇಮ್ ಫೀಲ್ ಬಿಫೋರ್ ಮ್ಯಾರೇಜ್ ಬೇರೆ ಥರ ಇದ್ರಿ, ಈಗ ಚೇಂಜ್ ಆಗಿಬಿಟ್ಟಿದ್ದೀರಿ ಅನ್ನೋ ಮಾತು ಖಂಡಿತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಲವ್ ಇರುತ್ತೆ ಬಟ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿರುತ್ತೆ. ಇಟ್ಸ್ 101%. ಎಲ್ಲರಿಗೂ ಲವ್ವೇ ಇರುತ್ತೆ, ಬಟ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಸಿಚುವೇಶನ್ಸ್, ಸ್ಟ್ರೆಸ್, ಫ್ಯಾಮಿಲಿ, ಆಮೇಲೆ ಸಮಯ ಸಿಗದೆ ಇರೋದು, ಇದೆಲ್ಲನೂ ಕೂಡ ಏನಾಗುತ್ತೆ, ಅದು ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಆದಾಗ ಜಗಳಕ್ಕೆ ಕಾರಣ ಆಗುತ್ತೆ. ಬಟ್ ಇನ್ನರ್ಲಿ ಡೆಫಿನೆಟ್ಲಿ ಲವ್ ಇದ್ದೇ ಇರುತ್ತೆ. ಬಟ್ ಎಕ್ಸ್ಪ್ರೆಸ್ ಇಬ್ರು ಕೂಡ ಬೇರೆ ಬೇರೆ ರೀತಿ ಇರೋದ್ರಿಂದ ಜಗಳಗಳಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅಲ್ಲಿ ಪ್ರೀತಿಯಿಂದ ಹೇಳುವಂಥದ್ದು ಇರಲ್ಲ ಆ್ಯಕ್ಚುಲಿ. ಇಬ್ರು ಕೋಪದಲ್ಲಿ ಆಂಗರ್ ಸಿಚುವೇಶನಲ್ಲಿ ಇದ್ಕೊಂಡು ಮಾತಾಡಿದಾಗ ಆ ಎಕ್ಸ್ಪ್ರೆಷನ್ ಬೇರೆ ಕಾಣುತ್ತೆ. ಆ ಎಕ್ಸ್ಪ್ರೆಷನಿಂದ ಜಗಳಗಳು, ಮನಸ್ಥಿತಿಗಳು ಹಾಳಾಗುವಂಥ ಸಾಧ್ಯತೆ ಇದೆ. ಇದಿಷ್ಟು ಮೇಜರ್ ರೀಸನ್ಸ್ ಕಾರಣ ಏನಕ್ಕೆ ಆಫ್ಟರ್ ದ ಮ್ಯಾರೇಜ್ ಮನಸ್ಥಿತಿ ಚೇಂಜ್ ಆಗಲಿಕ್ಕೆ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಾ
ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.